ದಿಗಂತ್ ಅಲ್ವಾ? ಏಯ್ ದಿಗಂತ್, ಪಾರ್ಕಲ್ಲಿ ಕುತ್ಕೊಂಡು ಏನೋ ಓದ್ತಾ ಇದೀಯಾ? ಅದ್ ಸರಿ, ನಿಂದೇನಿದ್ ವೇಷ? ಚಡ್ಡಿ ಟೀ ಶರ್ಟ್ ಹಾಕೊಂಡು ಮ್ಯಾಚ್ ಗೀಚ್ ಏನಾದ್ರು ಇದೆಯಾ? ಹೌದು ಕಣೋ, ಅದು ಗೊತ್ತಿಲ್ವೇನೋ ನಿನಗೆ? ಇವತ್ತು IPL ಫೈನಲ್ಸ್ ಇದೆ. RCB ಫೈನಲ್ಸ್ ಆಡ್ತಿದೆ. ನೀನ್ ನೋಡ್ಬೇಕು, ನಮ್ ವಿರಾಟ್ ಕೊಹ್ಲಿ ಪಟೀದರ್ ವಾಂತಾರೆ. ಈ ಸಲನು ಕಪ್ ನಮ್ದೆ ಕಣೋ. ಏ, ನನ್ನ RCB ನೇ ಬೇರೆ ಕಣೋ. ಅದೇ ನಿನ್ನ RCB? ನನ್ನ ಪ್ರಕಾರ RCB ಅಂದ್ರೆ ರಾಮಕೃಷ್ಣ ಚರಣ ಭಕ್ತ ಅಂತ. RCB ಅಂದ್ರೆ ರಾಮಕೃಷ್ಣ ಚರಣ ಭಕ್ತನ? RCB ಅಂದ್ರೆ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಕಣೋ. ಏನೋ ಹೇಳ್ತಾ ಇದೀಯಾ ನೀನು? ನೋಡು, ನೀನು RCB ಆದ್ರೆ IPL ಗೆದ್ದಂಗೆ. ನಾನ್ RCB ಆಗದ? ನಾನ್ ಹೆಂಗೋ RCB ಆಗಕ್ಕಾಗತ್ತೆ? ಅದ್ ಸರಿ, ಆದ್ರೆ RCB ಆದ್ರೆ IPL ಗೆದ್ದಂಗೆ ಹೆಂಗೋ ಆಗತ್ತೆ? ನೋಡು, ನೀನು RCB ಆದ್ರೆ ಅಂದ್ರೆ ರಾಮಕೃಷ್ಣ ಚರಣ ಭಕ್ತ ಆದ್ರೆ IPL ಅಂದ್ರೆ ಏನ್ ಹೇಳು? ಇನ್ನರ್ ಪರ್ಸನ್ ಲುಕ್ ಅಂದ್ರೆ ಆತ್ಮಜ್ಞಾನ ಪಡ್ಕೊಂಡಂಗೆ ಅಲ್ವಾ? ಏನೋ ನೀನು RCB IPL ಗೆ ನಿಂದೇನೋ ಸ್ಪಿರಿಚುವಲ್ ತಂದು ಹೇಳ್ತಾ ಇದೀಯಾ? ಅದ್ ಸರಿ, ಈ ಚಿತ್ರ ನೋಡಿದೀನಿ ನಮ್ ಸೋಷಿಯಲ್ ಟೆಕ್ಸ್ಟ್ ಬುಕ್ ಅಲ್ಲಿ. ಅದೇ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮೂವ್ಮೆಂಟ್ ಅನ್ನೋದನ್ನ ಸ್ಟಾರ್ಟ್ ಮಾಡಿದವರು ಇವರೇ ಅಲ್ವಾ? ಏ, ನಿನ್ ಟೆಕ್ಸ್ಟ್ ಬುಕ್ ಕತೆ ಬಿಡೋ. ನಾವು ನಮ್ಮ ವಿವೇಕಾನಂದ ಮಕ್ಕಳ ಸಂಘದ ಅಧ್ಯಯನ ಕೇಂದ್ರದಲ್ಲಿ ಸ್ವಾಮೀಜಿಯವರ ಜೀವನ ಅಧ್ಯಯನ ಮಾಡಿ ಎಂತ ಉತ್ತಮ ಸಂಗತಿಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದೀವಿ ಗೊತ್ತಾ? ಹಾಗಿದ್ರೆ ಈ ಸ್ವಾಮಿ ವಿವೇಕಾನಂದ್ರ ಬಗ್ಗೆ ನಂಗೆ ಏನಾದ್ರು ಒಂಚೂರು ಹೇಳ್ತೀಯಾ? ಸರಿ, ಹೇಗಿದ್ರು ಇವತ್ತು ಸಂಜೆ ಇದೆ ಕ್ಲಾಸು. ನನಗೆ ಸ್ವಾಮೀಜಿ ಬಗ್ಗೆ ಮಾತಾಡು ಅಂದ್ರೆ ತುಂಬಾ ಇಷ್ಟ ಕಣೋ. ನನ್ನನ್ನೇ ಮರ್ತು ಬಿಡ್ತೀನಿ. ಸರಿ, ಹಾಗಿದ್ರೆ ಸ್ವಾಮೀಜಿಯವರ ಜೀವನದ ಒಂದು 2-3 ಘಟನೆಗಳನ್ನ ನಾನು ಹೇಳ್ತೀನಿ. ಸರಿ. ಶ್ರೀರಾಮಕೃಷ್ಣರ ದೇಹತ್ಯಾಗ ಆದ್ಮೇಲೆ ಅವರ ಸನ್ಯಾಸಿ ಶಿಷ್ಯರೆಲ್ಲ ಸೇರ್ಕೊಂಡು ಬಾರಾನಗರದಲ್ಲಿ ಒಂದು ಮಠವನ್ನ ಸ್ಥಾಪನೆ ಮಾಡ್ತಾರೆ. ಸ್ವಾಮೀಜಿಯವರು ಈ ಬಾರಾನಗರದ ಮಠದಿಂದ ಹೊರಟು ಪೂರ್ತಿ ದೇಶವನ್ನ ಪರಿವ್ರಾಜಕರಾಗಿ ಸಂಚಾರ ಮಾಡ್ತಾರೆ. ಅವರು ಕಾಲ್ನಡಿಗೆಯಲ್ಲಿ ಇಡೀ ದೇಶವನ್ನು ಸಂಚಾರ ಮಾಡ್ತಾರಾ? ಸ್ವಲ್ಪ ದೂರ ರೈಲಲ್ಲಿ, ಸ್ವಲ್ಪ ದೂರ ಕಾಲ್ನಡಿಗೆಯಲ್ಲಿ, ಹೀಗೆ ಅವರು ಪೂರ್ತಿ ದೇಶವನ್ನ ಪರಿವ್ರಾಜಕರಾಗಿ ಸಂಚಾರ ಮಾಡ್ಕೊಂಡು ಬರುವಾಗ ರಾಜಸ್ಥಾನದಲ್ಲಿರೋ ಅಲ್ವರ್ ಅನ್ನೋ ಒಂದು ಸಂಸ್ಥಾನಕ್ಕೆ ಬರ್ತಾರೆ. ಅಲ್ಲಿ ಮಂಗಳ್ ಸಿಂಗ್ ಅನ್ನೋ ರಾಜ ಆಳ್ವಿಕೆ ಮಾಡ್ತಾ ಇರ್ತಾನೆ. ಅಲ್ಲಿ ಒಂದು ಘಟನೆ ನಡೆಯುತ್ತೆ. ಅದೇನು ಗೊತ್ತಾ? ನಮೋ ವೀರ ನರೇಂದ್ರನೇ, ನಮೋ ಜ್ಞಾನವರೇಂದ್ರನೇ, ನಮೋ ವೀರ ನರೇಂದ್ರನೇ, ನಮೋ ಜ್ಞಾನವರೇಂದ್ರನೇ, ನಮೋ ವೀರ ನರೇಂದ್ರನೇ, ನಮೋ ಜ್ಞಾನವರೇಂದ್ರನೇ. ಜೀವ ಜಗತನು ಬೆಳಗ್ಗೆ ತನ್ನೆ ಸುಟ್ಟು ಬೆಳಗಿಹ ಸೂರ್ಯನ ಅರಿವುದೆಂತು ಪರಮ ಪ್ರಭೆಯ ದಿವ್ಯ ಮೂರ್ತಿಯಾಂತರ್ಯವ. ಬಾಹ್ಯ ಭಾಸಕ ದಣಿದು ಧರಣಿಯು ಭ್ರಮಣೆಗೈಯುತ್ತಲಿರ್ಪುದು. ಗ್ರಾಹ್ಯವಾಗದು ಜಗದ ಜನಕ್ಕೆ ತ್ಯಾಗ ಮೂರ್ತಿ ನಿನಿರ್ಪುದು. ಗ್ರಾಹ್ಯವಾಗದು ಜಗದ ಜನಕ್ಕೆ ತ್ಯಾಗ ಮೂರ್ತಿ ನಿನಿರ್ಪುದು. ನಮೋ ವೀರ ನರೇಂದ್ರನೇ, ನಮೋ ಜ್ಞಾನವರೇಂದ್ರನೇ, ನಮೋ ವೀರ ನರೇಂದ್ರನೇ, ನಮೋ ಜ್ಞಾನವರೇಂದ್ರನೇ. ಹುಟ್ಟಿ ಬೆಳೆದದು ನಿಂತ ವೃಕ್ಷವು ನೆರಳ ಕೊಡಲು ನಿರಂತರ. ಹಿತವಗೈಯುತ ಸಕಲ ಜೀವಕ್ಕೆ ಫಲವ ಕೊಡುತ್ತಲಿ ಸಂತತ. ತನ್ನ ಕಡದರು ಉರುವಲಾಗಿ ಪರರ ಸೇವೆಯಗೈಯುವ. ಮುನ್ನ ತಿಳಿಯಲಿ ಜಗವು ನಿನ್ನಯ ನರರ ಸೇವೆಯ ಬೋಧವ. ಮುನ್ನ ತಿಳಿಯಲಿ ಜಗವು ನಿನ್ನಯ ನರರ ಸೇವೆಯ ಬೋಧವ. ನಮೋ ವೀರ ನರೇಂದ್ರನೇ, ನಮೋ ಜ್ಞಾನವರೇಂದ್ರನೇ, ನಮೋ ವೀರ ನರೇಂದ್ರನೇ, ನಮೋ ವೀರ ನರೇಂದ್ರನೇ. ಸ್ವಾಮೀಜಿ ಮಹಾರಾಜ್,
ತಮ್ಮಂಥ ಸಾಧುಗಳು ನಮ್ಮ ಮನೆಗೆ ಆಗಮಿಸಿರುವುದು ನನ್ನ ಪೂರ್ವಜನ್ಮದ ಪುಣ್ಯವೇ ಆಗಿರಬೇಕು. ನಾನು ನಿಮಗೆ ಈಗಾಗಲೇ ಹೇಳಿರುವ ಹಾಗೆ ನಮ್ಮ ರಾಜ್ಯದ ಮಹಾರಾಜರಾದ ಮಂಗಲ್ ಸಿಂಗ್ರವರನ್ನು ನಮ್ಮ ಮನೆಗೆ ಆಹ್ವಾನಿಸಿದ್ದೇನೆ. ಅವರು ಪಾಶ್ಚಾತ್ಯರ ಪ್ರಭಾವಕ್ಕೊಳಗಾಗಿ ತಮ್ಮ ರಾಜ್ಯಭಾರವನ್ನೇ ಕಡೆಗಣಿಸಿದ್ದಾರೆ. ತಮ್ಮಿಂದ ಅವರ ಮನಪರಿವರ್ತನೆಯಾಗಬೇಕೆಂದು ನಾನು ಕೋರಿಕೊಳ್ಳುತ್ತೇನೆ. ರಾಜಾಧಿರಾಜ ರಾಜಮಾರ್ತಾಂಡ ರಾಜಗಂಭೀರ ಅಲ್ವರ್ ಸಂಸ್ಥಾನದ ಮಹಾಧೀಶ ಶ್ರೀ 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 ಮಂಗಲ್ ಸಿಂಗ್ ಮಹಾರಾಜರು ಆಗಮಿಸುತ್ತಿದ್ದಾರೆ. ಪರಾಗ್, ಬಹುಪರಾಗ್. Hello, Mr. Swamiji. My greetings. Mr. Divanji, ಇವರೇನು ತಾವು ಹೇಳಿದ ಇಂಗ್ಲಿಷ್ ಪಾಂಡಿತ್ಯ ಬಲ್ಲ ಇದು ಮಾಮ್? ಹೌದು ಮಹಾಪ್ರಭುಗಳೇ, ಇವರೇ ದೂರದ ಕೋಲ್ಕತ್ತಾದಿಂದ ಬಂದಿರುವ ಸನ್ಯಾಸಿಗಳಾದ ಸ್ವಾಮಿ ವಿವೇಕಾನಂದರು. ಇವರು ಪರಿವ್ರಾಜಕರಾಗಿ ಭಾರತವನ್ನು ಸುತ್ತುತ್ತಾ ಇಂದು ನಮ್ಮ ರಾಜ್ಯಕ್ಕೆ ಬಂದಿದ್ದಾರೆ. ಸ್ವಾಮೀಜಿ ಮಹಾರಾಜ್ ನೋಡಲು ಒಳ್ಳೆಯ ಪರ್ಸನಾಲಿಟಿ ಇದೆ, ಹಾಗೆ ಇಂಗ್ಲಿಷ್ನಲ್ಲಿ ಸ್ಕಾಲರ್ ಬೇರೆ. ಮನಸ್ಸು ಮಾಡಿದರೆ ಹ್ಯಾಂಡ್ಫುಲ್ ಆಫ್ ಹಣ ಸಂಪಾದಿಸಬಹುದು. ಆದರೂ ಮನೆ ಮನೆಗೆ ತಿರುಗಿ ಭಿಕ್ಷೆ ಬೇಡುವುದು ಐ ಡೋಂಟ್ ಲೈಕ್ ಇಟ್. ಮಹಾರಾಜ, ನೀನು ನಿನ್ನ ಪಾಶ್ಚಾತ್ಯ ಸ್ನೇಹಿತರೊಂದಿಗೆ ಬೇಟೆಯಾಡುತ್ತಾ ಕಾಲ ಕಳೆಯುತ್ತಾ ನಿನ್ನ ಪ್ರಜೆಗಳನ್ನು ಕಡೆಗಣಿಸಿದ್ದೀಯಲ್ಲ, ಏಕೆಂದು ಹೇಳಬಲ್ಲೆಯಾ? ಇಟ್ ಗಿವ್ಸ್ ಮೀ ಇಮ್ಮೆನ್ಸ್ ಪ್ಲೆಷರ್. ಹಾಗೆ ಸನ್ಯಾಸಿಯಾದ ನನಗೆ ಭಿಕ್ಷೆ ಬೇಡುವುದರಲ್ಲಿ ಅಮೋಘ ಆನಂದ ಸಿಗುತ್ತದೆ. ಅದು ಹಾಗೆ ಇರಲಿ, ಆದರೆ ಅದೇ ನೀವೇನೋ ಮಾಡುತ್ತೀರಲ್ಲ, ಈ ಐಡಲ್ ವರ್ಷಿಪ್, ಅದೇ ಮೂರ್ತಿ ಪೂಜೆ, ಕಲ್ಲು ಮಣ್ಣು ಮರ ಲೋಹವನ್ನು ಗಾಡ್ ಗಾಡ್ ಅಂತ ಪೂಜಿಸೋದು, ಐ ಡೋಂಟ್ ಬಿಲೀವ್ ಇಟ್. ಅದರಿಂದ ಮುಂದೆ ನನಗೆ ದುರ್ಗತಿಗೆ ಈಡಾಗುವುದೇನೋ ಎಂದು ಕೇಳಿದೆ ಅಷ್ಟೇ. ಮಹಾರಾಜ, ನೀನು ತಮಾಷೆ ಮಾಡುತ್ತಿದ್ದೀಯಾ? ಐ ಆಮ್ ನಾಟ್ ಜೋಕಿಂಗ್. ನೋಡು ಮಹಾರಾಜ, ಪ್ರತಿಯೊಬ್ಬರೂ ತನ್ನ ತನ್ನ ಅನುಕೂಲಕ್ಕೆ ಸರಿಯಾಗಿ ಧಾರ್ಮಿಕ ಆಚರಣೆಗಳನ್ನು ಮಾಡಬೇಕೆಂದು ನನ್ನ ನಂಬಿಕೆ. ದಿವಾನರೇ, ಆ ಭಾವಚಿತ್ರ ಯಾರದ್ದು? ನಾರದ್ದು ಅಲ್ಲ, ನಮ್ಮ ಮಹಾಪ್ರಭುಗಳದ್ದೇ. ಅದನ್ನು ತೆಗೆದುಕೊಂಡು ಬನ್ನಿ, ಹಾ? ತೆಗೆದುಕೊಂಡು ಬನ್ನಿ. ಉಗುಳಿ ಅದರ ಮೇಲೆ. ಸ್ವಾಮೀಜಿ, ವಾಟ್ ಆರ್ ಯು ಟಾಕಿಂಗ್? ನಾನು ಹೇಳುತ್ತಿದ್ದೀನಲ್ಲ, ಉಗುಳಿ ಅದರ ಮೇಲೆ. ಇದರ ಮೇಲೆ ಉಗುಳುವುದೇ? ಇದು ನಮ್ಮ ಮಹಾಪ್ರಭುಗಳ ಭಾವಚಿತ್ರ. ನಿಮ್ಮಲ್ಲಿ ಯಾರಾದರೂ ಸರಿ, ಉಗುಳಿ ಅದರ ಮೇಲೆ. ನಾವು ಇದರ ಮೇಲೆ ಉಗುಳುವುದೇ? ಇಲ್ಲ ಇಲ್ಲ. ಅದೊಂದು ಕೇವಲ ಕಾಗದದ ಚೂರು. ಅದರಲ್ಲೇನು ನಿಮ್ಮ ಮಹಾರಾಜ ಶರೀರವಾಗಿ ಇಲ್ಲವಲ್ಲ. ಅದು ನಿಮ್ಮ ಮಹಾರಾಜನಂತೆ ಓಡಾಡುವುದಿಲ್ಲ, ಮಾತನಾಡುವುದಿಲ್ಲ. ಆದರೂ ಏಕೆ ಹಿಂಜರಿಯುತ್ತೀರಿ? ನೋಡು ಮಹಾರಾಜ, ಈ ಭಾವಚಿತ್ರ ಒಂದು ದೃಷ್ಟಿಯಿಂದ ನೀನಲ್ಲದಿದ್ದರೂ ಇನ್ನೊಂದು ದೃಷ್ಟಿಯಿಂದ ನೀನೇ. ನಿನ್ನ ನಿಷ್ಠಾವಂತ ಸೇವಕರು ನಿನ್ನನ್ನು ಹೇಗೆ ಗೌರವಿಸುತ್ತಾರೋ ಅದನ್ನು ಹಾಗೆ ಗೌರವಿಸುತ್ತಾರೆ. ಹಾಗೆ ನಮ್ಮ ಜನರು ಕೂಡ, ಓ ಕಲ್ಲೆ, ನಾನು ನಿನ್ನನ್ನು ಪೂಜಿಸುತ್ತೇನೆ, ಓ ಮರವೇ, ನಾನು ನಿನ್ನನ್ನು ಪೂಜಿಸುತ್ತೇನೆ ಎನ್ನುವುದಿಲ್ಲ. ಅವರು ಅದರಲ್ಲಿ ಆ ಭಗವಂತನನ್ನೇ ಕಾಣುತ್ತಾರೆ. ಇದು ನನ್ನ ಅಭಿಪ್ರಾಯ, ನಿನ್ನದೇಗೋ ನನಗೆ ತಿಳಿಯದು. ಸ್ವಾಮೀಜಿ ಮಹಾರಾಜ್, ತಾವು ಮೂರ್ತಿ ಪೂಜೆಯ ಬಗ್ಗೆ ವಿವರಿಸಲು ನೋಡಿದಾಗ ಕಲ್ಲು ಮಣ್ಣು ಮರ ಲೋಹವೆಂದು ಪೂಜೆ ಮಾಡುವವರು ಯಾರೂ ಇಲ್ಲ ಎಂದು ಒಪ್ಪಿಕೊಳ್ಳಬೇಕು. ಎಲ್ಲರೂ ಆ ಭಗವಂತನನ್ನೇ ಪೂಜಿಸುತ್ತಾರೆ. ಇಂದು ನನಗೆ ಮೂರ್ತಿ ಪೂಜೆಯ ಅಂತರಾರ್ಥ ತಿಳಿಯಿತು. ಆದರೆ ಮುಂದೆ ನನ್ನ ಗತಿಯೇನು ಸ್ವಾಮೀಜಿ? ನೀವೇ ಕೃಪೆ ಮಾಡಬೇಕು. ಎಲ್ಲರನ್ನೂ ಆ ಭಗವಂತ ಕೃಪೆ ಮಾಡುತ್ತಾನೆ, ನೀನು ಅವನಲ್ಲಿ ಪ್ರಾರ್ಥಿಸಿಕೊ. ಸ್ವಾಮೀಜಿ, ಇನ್ನು ಕೆಲವು ದಿನ ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕೆಂದು ನಮ್ಮ ವಿನಂತಿ. ಆಗಲಿ ಮಹಾರಾಜ, ಆದರೆ ನನ್ನದೊಂದು ಷರತ್ತು. ಅದೇನು? ನನ್ನನ್ನು ಭೇಟಿಯಾಗಲು ಬರುವ ಯಾರೇ ಆಗಲಿ, ಬಡವನಾಗಲಿ ಶ್ರೀಮಂತನಾಗಲಿ, ಎಲ್ಲರಿಗೂ ಅವಕಾಶ ನೀಡಬೇಕು. ಹಾಗೆ ಆಗಲಿ, ನಿಮ್ಮ ಇಚ್ಛೆಯಂತೆ. ದಿವಾನ್ಜಿ, ಮಹಾಪ್ರಭುಗಳೇ, ಸ್ವಾಮೀಜಿ ಆತಿಥ್ಯಕ್ಕೆ ಬೇಕಾಗಿರುವ ಎಲ್ಲ ವ್ಯವಸ್ಥೆಗಳನ್ನು ಖುದ್ದಾಗಿ ನೀವೇ ನೋಡಿಕೊಳ್ಳಿ. ನಿಮ್ಮ ಅಪ್ಪಣೆಯಂತೆ. ಅವರ ಆತಿಥ್ಯಕ್ಕೆ ಯಾವ ಅಡಚಣೆಗಳು ಬರಬಾರದು. ಹಾಗೆ ಆಗಲಿ. ಸ್ವಾಮೀಜಿ, ನಾವಿನ್ನು ಬರುತ್ತೇವೆ. ಜಯರಾಮ್ ಕೃಷ್ಣ. ಸ್ವಾಮೀಜಿ ಮಹಾರಾಜ್, ತಮ್ಮಿಂದ ನಮ್ಮ ಮಹಾರಾಜರ ಮನಪರಿವರ್ತನೆಯಾಗಿದೆ. ಧನ್ಯವಾದಗಳು.
ಇತ್ತ ಬನ್ನಿ. ಸ್ವಾಮೀಜಿ ಎಷ್ಟು ಚೆನ್ನಾಗಿ ಆ ಮಹಾರಾಜರಿಗೆ ಮೂರ್ತಿ ಪೂಜೆದು ಮಹತ್ವವನ್ನ ತಿಳಿಸ್ಕೊಟ್ರಲ್ವಾ? ಹೌದು, ಸ್ವಾಮೀಜಿಯವರ ಇಚ್ಛೆ ಅದೇ ಆಗಿತ್ತು. ಒಬ್ಬ ಮಹಾರಾಜ ಸರಿ ಹೋದ್ರೆ ಪೂರ್ತಿ ರಾಜ್ಯವೇ ಸರಿಯಾದ ದಾರಿಯಲ್ಲಿ ನಡೆಯುತ್ತೆ. ದಿಗಂತ್, ಇನ್ನೊಂದು ಯಾವ್ದಾರೊಂದು ಇನ್ಸಿಡೆಂಟ್ ಹೇಳ್ತೀಯಾ? ಸರಿ. ಸ್ವಾಮೀಜಿಯವರು ಪರಿವ್ರಾಜಕರಾಗಿದ್ದಾಗ ಮಹಾರಾಜರುಗಳ ರಾಜಾತಿಥ್ಯವನ್ನು ಸ್ವೀಕರಿಸಿದ್ರು ಮತ್ತು ಎಷ್ಟೋ ದಿವಸಗಳ ಕಾಲ ಹೊಟ್ಟೆಗೆ ಊಟ ಇಲ್ಲದೆ ಉಪವಾಸ ಇರಬೇಕಾಗ್ತಾ ಇತ್ತು. ಅಷ್ಟೇ ಅಲ್ಲ, ಕೆಲವೊಮ್ಮೆ ಅಪನಿಂದನೆಗೆ ಕೂಡ ಗುರಿಯಾಗ್ತಾ ಇದ್ರು. ಸ್ವಾಮೀಜಿಯವರು ಬಿಹಾರದಲ್ಲಿ ಸಂಚರಿಸ್ತಾ ಇದ್ದಾಗ ಒಮ್ಮೆ ಒಂದು ಘಟನೆ ನಡೆಯುತ್ತೆ. ಅದೇನು ಗೊತ್ತಾ? ನಮ್ಮ ಭಾರತದಲ್ಲಿ ದೇಶದ್ರೋಹಿಗಳು ಯಾವ್ಯಾವ ವೇಷದಲ್ಲಿ ಬರ್ತಾರೆ ಅಂತ ಹೇಳಕ್ಕಾಗಲ್ಲ. ಅವ್ರನ್ನೆಲ್ಲ ಹುಡ್ಕೋದೇ ದೊಡ್ಡ ತಲೆನೋವಾಗಿದೆ. ನಿಲ್ಲೋ ಅಲ್ಲಿ. ನಾನು ನೀನೇ. ಯಾರೋ ನೀನು? ಖಾನ್ ಸಾಹೇಬ್ರೆ, ನೀವು ನೋಡುತ್ತಿರುವಂತೆ ನಾನೊಬ್ಬ ಸನ್ಯಾಸಿ. ಎಲ್ಲ ಸನ್ಯಾಸಿಗಳ ಕಥೆನು ನನಗ್ ಗೊತ್ತು. ನಡಿನ ನಿಂದೆ ಜೈಲಿಗೆ. ಜೈಲಿಗೆ ಎಷ್ಟು ದಿನ? ಎಷ್ಟು ದಿನನಾ? ಒಂದು ವಾರನಾದ್ರೂ ಆಗ್ಬೋದು, ಒಂದ್ ತಿಂಗಳೇ ಆಗ್ಬೋದು. ನಡಿನ ನಿಂದೆ. ಬರೀ ಒಂದು ತಿಂಗಳೇ? ಸಾಹೇಬರೇ, ಒಂದು 6 ತಿಂಗಳಾದ್ರೂ ಜೈಲಿಗೆ ಹಾಕಿ. ಕನಿಷ್ಠ 3-4 ತಿಂಗಳಾದ್ರೂ ಜೈಲಿಗೆ ಹಾಕಿ ಸಾಹೇಬ್ರೆ. ಯಾಕಪ್ಪ, ನಿನಗೇನ್ ಜೈಲಿಗೆ ಹೋಗಿಷ್ಟ ನೀನು? ಈ ಅಲೆದಾಟದ ಜೀವನಕ್ಕೆ ಹೋಲಿಸಿದರೆ ಜೈಲಿನ ಕೆಲಸ ಏನೇನೂ ಅಲ್ಲ. ಬೆಳಗಿಂದ ಸಂಜೆವರೆಗೆ ಓಡಾಡಿದರೂ ಊಟ ಸಿಕ್ಕಿದರೆ ಸಿಕ್ಕಿತು, ಇಲ್ಲವಾದರೆ ಇಲ್ಲ. ಆದರೆ ಜೈಲಿನಲ್ಲಿ 2 ಹೊತ್ತಿನ ಊಟಕ್ಕಂತೂ ಮೋಸ ಇಲ್ಲ. ಸಾಹೇಬರೇ, ಒಂದು 6 ತಿಂಗಳಾದ್ರೂ ಜೈಲಿಗೆ ಹಾಕಿ. ಬೆಳಿಗ್ಗೆ ಎಂತ ಗಿರಾಕಿ ಸಿಕ್ಕದ್ನಪ್ಪ. ನಡಿ, ನಿನ್ ಜೈಲು ಬೇಡ ಏನೋ ಬೇಡ. ನಡಿ, ನಡೀತಿರೋ. ಬೆಳಿಗ್ಗೆ ಯಾರು ನೋಡ್ಕೋಬಂದು. ಸ್ವಾಮೀಜಿ ಜೈಲಿಗೆ ಹೋಗಕ್ಕೂ ತಯಾರಿದ್ರು. ಹಾಗಿದ್ರೆ ಅವ್ರ ಅಲೆದಾಟದ ಸಮಯದಲ್ಲಿ ಎಷ್ಟು ಕಷ್ಟಪಟ್ಟಿರ್ಬೋದಲ್ವಾ? ಹೌದು. ದಿಗಂತ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಂಗೆ ಇನ್ನೊಂದು ಯಾವ್ದೋ ಒಂದು ಇನ್ಸಿಡೆಂಟ್ ಹೇಳ್ತೀಯಾ? ಸರಿ. ಸ್ವಾಮೀಜಿಯವರು ಪರಿವ್ರಾಜಕರಾಗಿದ್ದಾಗ ನಮ್ಮ ದೇಶದುದ್ದಕ್ಕೂ ಸಾಕಷ್ಟು ಜನರನ್ನ ಭೇಟಿ ಮಾಡಿ ಅವರಿಗೆ ಆಧ್ಯಾತ್ಮಿಕವಾಗಿ ಮಾರ್ಗದರ್ಶನವನ್ನ ಮಾಡ್ತಾರೆ. ಸ್ವಾಮೀಜಿ ತಮ್ಮನ್ನ ನೋಡೋದಕ್ಕೆ ಅಂತ ಬರ್ತಾ ಇದ್ದ ಜನರಲ್ಲಿ ಜಾತಿ ಭೇದ ಆಗ್ಲಿ, ಬಡವ ಶ್ರೀಮಂತ ಅನ್ನೋ ಭೇದನಾಗ್ಲಿ ಇಟ್ಕೊಳ್ತಾ ಇರ್ಲಿಲ್ಲ. ಅಂದ ಹಾಗೆ ಈ ಜಾತಿ ಭೇದ ಅಂತ ಹೇಳಿದ್ನಲ್ಲ, ಅದ್ರ ಬಗ್ಗೆ ಒಂದು ಘಟನೆ ನೆನಪಾಯ್ತು. ಅದೇನು ಅಂದ್ರೆ, ವಿಶ್ವಮಾನವನಾಗು 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 ಜಾತಿ ಕುಲ ಸಂಕೋಲೆಯ ನೀಗು ಮನುಜ ಕುಲದವನಾಗು ಪ್ರೀತಿ ಬಲವೆಂದೆನ್ನುತ್ತ ಸಾಗು ದಿವಿಜ ವಲಯವನಾಗು ದಿವಿಜ ವಲಯವನಾಗು ವಿಶ್ವಮಾನವನಾಗು 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 ಧರ್ಮ ಭೇದದ ಬಾಧೆಯ ತುಳಿದು ಸರ್ವ ಸಮನ್ವಯನಾಗು ಕರ್ಮಯೋಗದ ಮರ್ಮವ ತಿಳಿದು ನರಸೇವಾನ್ವಯನಾಗು ನರಸೇವಾನ್ವಯನಾಗು ವಿಶ್ವಮಾನವನಾಗು ವಿಶ್ವಮಾನವನಾಗು ಬಡವ ಬಲ್ಲಿದ ಸಾಮ್ಯವ ನೆನೆದು ಹಿತವ ಮಾಡ್ಪವನಾಗು ಗೊಡವೆ ನೀಗುತ ಸರ್ವರ ಮನದಿ ಶಾಂತಿ ತರುವವನಾಗು ವಿಶ್ವಮಾನವನಾಗು 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 ವಿಶ್ವಮಾನವನಾಗು
ಬುದ್ಧಿ, ಹೇಳಪ್ಪ, ನಿಂದೇನ್ ಸಮಸ್ಯೆ? ನಾನು 3 ದಿವಸದಿಂದ ನೋಡ್ತಾನೆ ಇದ್ದೀನಿ. ಜನರು ಅಯ್ಯಯ್ಯೋ ಅಂತ ಬರ್ತಾರೆ, ನಿಮ್ಮ ಹತ್ರ ಮಾತಾಡ್ತಾರೆ, ಖುಷಿಯಾಗಿ ಹೊಂಟೋಗ್ಬಿಡ್ತಾರೆ. ಆದ್ರೆ ಯಾರಾದ್ರೂ ಒಬ್ರಾದ್ರೂ ನೀವು ತಿಂದ್ರ ಕುಡಿದ್ರ ಕೇಳಲೇ ಇಲ್ವಲ್ಲ ಬುದ್ಧಿ? ಹೌದಪ್ಪ, ತುಂಬಾ ಹಸ್ತಿದ್ದೀನಿ, ತಿನ್ನಲು ಏನಾದ್ರು ತಂದು ಕೊಡು. ನಂಗೇನೋ ಕೊಡ್ಬೇಕು ಅಂತ ಆಸೆ ಬುದ್ಧಿ, ಆದ್ರೆ ನಾನು ಒಬ್ಬ ಚಮ್ಮಾರ. ನನ್ನಂತವ್ರು ಮುಟ್ಟಿದ್ದು ನೀವು ಸ್ವೀಕರಿಸೋ ಆಗಿಲ್ಲ. ಆದ್ರೆ ಹಿಟ್ಟು ಬೇಳೆ ಮೊದ್ಲಾದ್ ಕೊಡ್ತೀನಿ, ನೀವೇ ಚಪಾತಿ ದಾಲ್ ಮಾಡ್ಕೋಬಹುದು. ನೋಡಪ್ಪ, ನಾನೊಬ್ಬ ಸನ್ಯಾಸಿ, ಅಗ್ನಿಸ್ಪರ್ಶ ಮಾಡುವಂತಿಲ್ಲ. ನೀನೇನಾದರೂ ತಂದು ಕೊಟ್ಟರೆ ನಾನು ತಿನ್ನುತ್ತೇನೆ. ಖಂಡಿತ ಸಾಧ್ಯ ಇಲ್ಲ ಬುದ್ಧಿ. ಇವತ್ತಿನ ನಾನು ನಿಮಗೆ ತಂದ್ಕೊಡ್ಬೋದು, ನಾಳೆ ದಿನ ಮಹಾರಾಜರಿಗೆ ಗೊತ್ತಾಯ್ತು ಅಂದ್ರೆ ನನ್ ಗ್ರಾಚಾರ ಒಕ್ಕರ್ಸುತ್ತೆ. ನೋಡಪ್ಪ, ನಿನಗೇನು ಆಗದಂತೆ ನಾನು ನೋಡಿಕೊಳ್ಳುತ್ತೇನೆ. ನಾನೇ ಕೇಳಿ ತರಿಸಿಕೊಳ್ಳುವಾಗ ನಿನಗೇಕೆ ಭಯ? ಏನು ಆಗಲ್ಲ ಅಲ್ಲ ಬುದ್ಧಿ? ಏನೂ ಆಗಲ್ಲ. ಚಪಾತಿ ದಾಲ್ ಇದೆ, ತಂದ್ಕೊಡ್ಲಾ ಬುದ್ಧಿ? ಆಗಲಿ. ಆಹಾ, ಇಂಥ ಸಾಧುಗಳಿಗೆ ಹಸುನಿಗೆ ಸಿಗ್ನಲ್ಲ, ನನ್ ಜನ್ಮ ಸಾರ್ಥಕ ಆಯ್ತು. ಆಹಾ, ಧನ್ಯವಾದಗಳಪ್ಪ. ಆ ಭಗವಂತ ನಿನ್ನ ಸುಖವಾಗಿಟ್ಟಿರಲಿ. ದಿಗಂತ್, ಸ್ವಾಮೀಜಿಗೆ ಜಾತಿ ಭೇದ ಅನ್ನೋದೇನೂ ಇರ್ಲಿಲ್ಲ ಅಲ್ವಾ? ಹೌದು, ಸ್ವಾಮೀಜಿ ಬಡವ ಆಗ್ಲಿ ಬಲ್ಲಿದಾಗ್ಲಿ ಎಲ್ಲರನ್ನು ಒಂದೇ ದೃಷ್ಟಿಯಲ್ಲಿ ಕಾಣ್ತಾ ಇದ್ರು. ದಿಗಂತ್, ನಿಂಗೇನಾದ್ರು ಸಮಯ ಇದ್ರೆ ಇನ್ನೂ ಒಂದೆರಡೊಂದು ಘಟನೆ ಹೇಳ್ತೀಯಾ? ಸರಿ, ಒಂದೇ ಒಂದು ಘಟನೆ ಹೇಳ್ತೀನಿ. ಆದ್ರೆ ಇದಾದ್ಮೇಲೆ ನೀನ್ ಸ್ವಾಮೀಜಿ ಬಗ್ಗೆ ಓದ್ಬೇಕು. ಓಹೋ, ಖಂಡಿತವಾಗಿ ಓದ್ತೀನಿ. ಸರಿ, ಹಾಗಿದ್ರೆ ಸ್ವಾಮೀಜಿಯವರು ಆ ಶ್ರೀರಾಮನ ಪರಮ ಭಕ್ತರಾಗಿದ್ರು. ಆ ರಾಮನ ಕೃಪೆ ಸ್ವಾಮೀಜಿಯವರ ಮೇಲೆ ಯಾವ ರೀತಿ ಇತ್ತು ಅನ್ನೋದಕ್ಕೆ ಒಂದು ಘಟನೆ ನಡೆಯುತ್ತೆ. ಅದೇನು ಅಂದ್ರೆ, ಬಿಹಾರದಲ್ಲಿ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಒಮ್ಮೆ ಪೂರಿ, ಆ ಪಲ್ಯ, ಘಮ ಘಮ ಲಾಡು. ಇರ, ನಾನ್ ತಿನ್ಕೊಂಡು ಹೋದ್ರೆ ಕೊಡ್ತೀನಿ ನಿನಗೆ. ಜುಬ್ರು ಮುಂಡೆ ಅದು ಉಳ್ದಿದ್ದನ್ನು ಕೊಡ್ತಾನಂತೆ. ಏನಾದ್ರು ಏನು ಬುದ್ಧಿ, ನೀವು ತಿನ್ನಿ ಬುದ್ಧಿ. ರಾಮು, ಇದೆಯಲ್ಲ, ಇನ್ನೇನು? ಅದಲ್ಲ ಕಣ. ಮತ್ತೆ ಆ ಸಾಧು ನಮ್ ರೈಲ್ ಹೋಗಿಯಲ್ಲಿದ್ನಲ್ಲ, ಅವನೇ ತಾನೇ ಅವನು? ಹೌದು ಬುದ್ಧಿ, ಇವ್ರೆ. ಏನಪ್ಪ ನೋಡಿದೆಯಾ? ಪೂರಿ, ಪಲ್ಯ, ಲಾಡು. ನೀವು ಕುಡ್ಕೊಂಡ್ ತಿನ್ರಿ ಅಂದ್ರೆ ನಿಮಗೆ ಇಷ್ಟ ಇಲ್ಲ. ನಿಮ್ಮಂತವರಿಗೆಲ್ಲ ಉಪವಾಸವೇ ಗತಿ. ಇರ್ಲಿ, ಪರವಾಗಿಲ್ಲ. ನಾನ್ ತಿನ್ನೋದಾದ್ರು ನೋಡಿ ಹೊಟ್ಟೆ ತುಂಬಿಸ್ಕೋ. ಇವ್ ತಿನ್ನೋದು ನೋಡಿ ಹೊಟ್ಟೆ ತುಂಬಿಸ್ಕೋಬೇಕಂತೆ. ದೃಷ್ಟಿ ಬೀಳುತ್ತೆ. ಏನಪ್ಪ, ಕುಡಿಯಕ್ ನೀರ್ ಸಿಗುತ್ತಾ? ನಾಕಣಿ ಏನು, ಕುಡಿಯೋ ನೀರಿಗೂ ದುಡ್ಡು ಕೊಡ್ಬೇಕಾ?
ಏನಪ್ಪ ಎಷ್ಟು ನೀರು? ಏ 12 ಆಣೆ ಅಷ್ಟೇ ತಾನೆ, ನೀರು ಕೊಡು ನನಗೆ. ನೋಡಪ್ಪ, ನಿಮಗೆ ನೀರು ಕುಡಿಯೋ ಯೋಗನೂ ಇಲ್ಲ. ಬಾಯರ್ಗರ್ಗೆ ಇವ್ ನೀರ್ ಕೊಡಕ್ಕಾಗಲ್ಲ. ಮುಂದಿನ ಜನ್ಮದಲ್ಲಿ ಇವನು ಹಲ್ಲಿ ಆಗ್ಬಿಟ್ಟಿರ್ತಾನೆ. ಏ ರಾಮು, ಕಾಸು ಕೊಟ್ಟು ಕಳಿಸುವುದಕ್ಕೆ. ನಿಜಕ್ಕೂ ಕಾಸು ನಾನೇ ಕೊಡ್ಬೇಕು. ರೈಲು ನಿಲ್ದಾಣಕ್ಕೆ ಬಂದೆ, ಬಾಬಾಜಿ ಎಲ್ಲೂ ಕಾಣ್ತಿರಲಿಲ್ಲ. ಓ ಅಲ್ಲಿ ಬಾಬಾಜಿ, ಬಾಬಾಜಿ, ನಿಮ್ಮನ್ನೇ ಹುಡುಕ್ತಿದ್ದೆ ಬಾಬಾಜಿ. ನೋಡಿ, ನಿಮ್ಗೋಸ್ಕರ ಬಿಸಿ ಬಿಸಿ ತಿಂಡಿ ತಂದಿದ್ದೀನಿ ಬಾಬಾಜಿ. ಬಿಸಿ ಆಗಿದ್ದಾಗಲೇ ತಿಂದು ಮುಗಿಸ್ಬಿಡಿ. ಯಾರಪ್ಪ ನೀನು? ನೀನು ಬೇರೆ ಯಾರನ್ನೇ ಎಂದು ನನ್ನ ತಪ್ಪು ತಿಳಿದಿದ್ದೀಯ. ಇಲ್ಲ ಬಾಬಾಜಿ, ನಾನು ನಿಮ್ಮನ್ನೇ ನೋಡಿದ್ದು. ನೀನು ನನ್ನನ್ನು ನೋಡಿದ್ಯಾ? ಎಲ್ಲಿ, ಯಾವಾಗ? ಬಾಬಾಜಿ, ನಾನೊಬ್ಬ ಸಿಹಿ ತಿಂಡಿ ವ್ಯಾಪಾರಿ. ಇವತ್ತು ಬೆಳಗ್ಗೆ ತಿಂಡಿ ತಿಂದು ಸ್ವಲ್ಪ ನಿದ್ದೆ ಬಂದಿತ್ತಂತ ನಾನು ಮಲಗಿದ್ದಾಗ ಕನ್ನಯ್ಯ, ಹೇಳು. ನನ್ನ ಭಕ್ತನೊಬ್ಬನು ರೈಲು ನಿಲ್ದಾಣದಲ್ಲಿ ಹಸಿವಿನಿಂದ ಬಳಲುತ್ತಿದ್ದಾನೆ. ನೀನು ಈಗಲೇ ಬಿಸಿ ಬಿಸಿಯಾದ ಪೂರಿ, ಪಲ್ಯ, ಸಿಹಿ ತಿಂಡಿ ಹಾಗೂ ತಂಪಾದ ನೀರನ್ನು ತೆಗೆದುಕೊಂಡು ರೈಲು ನಿಲ್ದಾಣಕ್ಕೆ ಹೊರಡು. ಪ್ರಭು ರಾಮಚಂದ್ರರು ನನ್ ಕನ್ಸಲ್ಲ. ಏನೋ ವಿಚಿತ್ರ ಕನ್ಸಿರ್ಬೇಕು. ಮತ್ತೆ ಹೊಲ್ಕೊಡ್ತೀನಿ. ಕನ್ನಯ್ಯ, ಹೇಳು. ನಾನು ಹೇಳಿದ್ದು ನಿನಗೆ ಕೇಳಿಸಲಿಲ್ಲವೇ? ಶೀಘ್ರವಾಗಿ ರೈಲು ನಿಲ್ದಾಣಕ್ಕೆ ಹೊರಡು. ಪ್ರಭು ರಾಮಚಂದ್ರರೇ, ನೀವು ಹೇಳಿದ್ದಲ್ಲ ನಾನು ತಕ್ಷಣ ಮಾಡ್ತೀನಿ. ಬಾಬಾಜಿ, ಪ್ರಭು ರಾಮಚಂದ್ರರ ಆಜ್ಞೆ ಆದ್ಮೇಲೆ ನಾನು ತಕ್ಷಣ ಮನೆಯಲ್ಲಿ ಬಿಸಿ ಬಿಸಿ ಪೂರಿ, ಪಲ್ಯ ಮತ್ತೆ ಇವತ್ತು ಬೆಳಗ್ಗೆ ಅಂಗಡಿಯಲ್ಲಿ ತಯಾರಿಸಿದ ಸಿಹಿ ತಿಂಡಿಯನ್ನು ಎತ್ಕೊಂಡು ತಕ್ಷಣ ಇಲ್ಲಿ ಓಡಿ ಬಂದೆ. ದೂರದಿಂದ ನೀವು ಕಾಣಿಸಿದ್ರಿ ಬಾಬಾಜಿ. ಇವಾಗ ದಯವಿಟ್ಟು ತಡ ಮಾಡದೆ ಸ್ವೀಕರಿಸಿ ಬಾಬಾಜಿ. ಆಹಾ, ಎಂತ ಮಹಾಪುರುಷರ ಹಸಿವನ್ನು ನೀಗಿಸಿನಲ್ಲ. ಇವತ್ತು ನನ್ನ ಜನ್ಮ ಸಾರ್ಥಕವಾಯಿತು. ಆಹಾ, ಧನ್ಯವಾದಗಳು. ನನಗೇಕೆ ಧನ್ಯವಾದ ಬಾಬಾಜಿ? ನಿಮ್ಮಿಂದ ನನಗೆ ಪ್ರಭು ರಾಮಚಂದ್ರರ ದರ್ಶನ ಆಯಿತು. ನಿಮ್ಮ ಕೃಪೆ ನನ್ನ ಮೇಲೆ ಸದಾ ಇರಲಿ. ಬಾಬಾಜಿ, ಬಾಬಾಜಿ, ನೀವು ನನ್ನನ್ನು ಕ್ಷಮಿಸಬೇಕು. ಬರೀ ಕಳ್ಳ ಸಾಧುಗಳನ್ನು ನೋಡಿದ ನಾನು ನೀವು ಕೂಡ ಹಾಗೆ ಎಂದು ತಿಳಿದು ನಿಮ್ಮನ್ನು ಅವಮಾನಿಸಿದೆ. ಪ್ರಭು ಶ್ರೀ ರಾಮಚಂದ್ರರ ಕೃಪೆ ನಿಮ್ಮ ಮೇಲಿದೆ ಎಂದು ತಿಳಿದಿರಲಿಲ್ಲ. ಕ್ಷಮಿಸಿ ಬಾಬಾಜಿ, ಕ್ಷಮಿಸಿ. ಎಲ್ಲರನ್ನೂ ಆ ಭಗವಂತ ಕ್ಷಮಿಸುತ್ತಾನೆ. ಜಯರಾಮ್ ಕೃಷ್ಣ. ಏ ರಾಮು, ಇನ್ಮೇಲೆ ನಾವಿಬ್ರು ಒಂದೇ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಆಹಾ, ಏ ಬಾಬಾಜಿ, ನಮ್ ಬುದ್ಧಿಗೆ ಒಳ್ಳೆ ಬುದ್ಧಿ ಬಂತು. ಸರಿ ಉತ್ತಮ್, ನಮ್ಮ ವಿವೇಕಾನಂದ ಮಕ್ಕಳ ಸಂಘದ ಅಧ್ಯಯನ ಕೇಂದ್ರಕ್ಕೆ ಸಮಯ ಆಯ್ತು. ನನಗೆ ಆಮೇಲೆ ಸಿಗ್ತೀನಿ. ಒಂದ್ ನಿಮಿಷ ದಿಗಂತ್, ನಿಮ್ಮ ಈ ವಿವೇಕಾನಂದ ಮಕ್ಕಳ ಸಂಘದಲ್ಲಿ ನೀವೇನ್ ಮಾಡ್ತೀರಾ? ನಮ್ಮ ವಿವೇಕಾನಂದ ಮಕ್ಕಳ ಸಂಘದಲ್ಲಿ ಪ್ರತಿ ಶನಿವಾರ ಸ್ವಾಮೀಜಿಯವರ ಮತ್ತು ಶ್ರೀರಾಮಕೃಷ್ಣರ ಇತರ ಸನ್ಯಾಸಿ ಶಿಷ್ಯರ ಜೀವನವನ್ನ ಅಧ್ಯಯನ ಮಾಡ್ತೀವಿ. ಅಷ್ಟೇ ಅಲ್ಲ, ಪ್ರತಿ ಭಾನುವಾರ ಸಂಡೇ ಕ್ಲಾಸ್ ಕೂಡ ಮಾಡ್ತೀವಿ. ಅಷ್ಟೇ ಅಲ್ಲ, ನಮ್ಮ ವಿವೇಕಾನಂದ ಮಕ್ಕಳ ಸಂಘ ಈಗಷ್ಟೇ ಒಂದು ಮೈಲಿಗಲ್ಲನ್ನ ದಾಟಿದೆ. ಅದೇನು ಗೊತ್ತಾ? ಅದೇನದು? ಸತತವಾಗಿ ಒಂದು ಭಾನುವಾರೂ ಬಿಡದೆ 1000 ಸಂಡೇ ಕ್ಲಾಸ್ಗಳನ್ನ ಪೂರೈಸಿದ್ದೀವಿ. ನಾನು ನಿಮ್ದು ವಿವೇಕಾನಂದ ಮಕ್ಕಳ ಸಂಘಕ್ಕೆ ಬರ್ಬೋದಾ? ಖಂಡಿತ ಬರ್ಬೋದು ಕಣೋ. ಸ್ವಾಮೀಜಿಯವ್ರ ಬಗ್ಗೆ ತಿಳ್ಕೊಳ್ತೀವಿ ಅಂದ್ರೆ ನಾವಂತವ್ರೆಲ್ಲ ಸ್ವಾಗತ ಮಾಡ್ತೀವಿ.
ಆದ್ರೆ ಇವತ್ತಿನ ಅಧ್ಯಯನ ಕೇಂದ್ರಕ್ಕೆ ನೀವೆಷ್ಟಲ್ಲಿ ಬರೋಕ್ಕಾಗಲ್ಲ. ಇರ್ಲಿ ಬಿಡು, ಇವತ್ತು ಒಂದ್ ದಿವಸಕ್ಕೋಸ್ಕರ ಆ ಸರ್ನ್ ಕೇಳಿ ಪರ್ಮಿಷನ್ ಕೊಡಿಸ್ತೀನಿ. ಪಾತ್ರ ಪರಿಚಯ: ಸ್ವಾಮೀಜಿ ಧವನ್ ಎನ್ ಗೌಡ, ರಾಜ ಮಂಗಳ್ ಸಿಂಗ್ ವಿಕಾಸ್ ಹೊಲ್ಸೆಡ್, ದಿವಾನ ಮತ್ತು ಭಕ್ತ ಹೇಮಂತ್ ಆರ್, ರಾಜಭಟ್ಟ ಮತ್ತು ಭಕ್ತ ರಜತ್ ಕೃಷ್ಣ ಬಿ, ರಾಜಭಟ್ಟ ಮತ್ತು ಭಕ್ತ ಅರ್ಪಿತ್ ಅಮೋಘ್, ಖಾನ್ ಸಾಹೇಬ್ ಲೋಚನ್ ಎಸ್, ಚಮ್ಮಾರ ಸುಹಾಸ್ ಎಚ್ ಎಂ, ಬನಿಯಾ ಹೇಮಂತ್ ಕುಮಾರ್ ಎಚ್ ಸಿ, ರಾಮು ಲಕ್ಷನ್ ಎಸ್, ಪಾನಿವಾಲಾ ಲವಿತ್ ಎಂ, ಶ್ರೀರಾಮ ನಿಶ್ಚಿತ್ ಎಂ, RCB ಫ್ಯಾನ್ ಉತ್ತಮ್ ಎಸ್ ಎಂ, ವಿವೇಕಾನಂದ ಮಕ್ಕಳ ಸಂಘ ದಿಗಂತ್ ಎಂ. ನಿರ್ದೇಶನ ನಮ್ಮೆಲ್ಲರ ನೆಚ್ಚಿನ ಹರೀಶ್ ಸರ್. ಜೈ ಶ್ರೀ ಸ್ವಾಮೀಜಿ ಮಹಾರಾಜ್ ಜಿ ಕಿ ಜೈ. ತಮ್ಮ ಮನೋಜ್ಞ ಅಭಿನಯದಿಂದ ನಮ್ಮೆಲ್ಲರ ಮನ ತಣಿಸಿದ ಮಕ್ಕಳ ಸಂಘದ ಹಿರಿಯ ಹಾಗೂ ಕಿರಿಯ ಸದಸ್ಯರಿಗೆ ಧನ್ಯವಾದಗಳು. ಹಿನ್ನೆಲೆ ಗಾಯನ ಸಹಕಾರ ನೀಡಿದ ಬೆಂಗಳೂರು ಬ್ರದರ್ಸ್ ಎಂದು ಖ್ಯಾತರಾದ ಪ್ರಸಿದ್ಧ ಕರ್ನಾಟಕ ಸಂಗೀತಗಾರರಲ್ಲಿ ಒಬ್ಬರಾದ ನಮ್ಮ ಸಂಘದ ಸದಸ್ಯರಾದ ಸೋದರ ಸುಮುಖ್ ಹಾಗೂ ಸೋದರಿ ಸುರಭಿಯ ತಂದೆಯವರಾದ ವಿದ್ವಾನ್ ಶ್ರೀ ಹರಿಹರನ್ ಹಾಗೂ ಕೊಳಲು ಸಹಕಾರ ನೀಡಿದ ನಮ್ಮ ಸಂಘದ ಹಿರಿಯ ಸದಸ್ಯನಾದ ಸೋದರ ಓಜಸ್ವಿ ಕಶ್ಯಪ್ ಅವರಿಗೆ ಧನ್ಯವಾದಗಳು.